ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಪಲ್ಲವಿ ಸ್ಕಿಲ್ ಆ್ಯಂಡ್ ಕ್ರಿಯೇಟಿವ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೆಲ್ಲಿಕಾಯಿ ದೀಪ ಅಥವಾ ಅಮಲಕ ದೀಪ ಅಂತಲೇ ಕರಿತೀವಿ. ಈ ದೀಪವನ್ನು ಹೇಗೆ ಯಾವಾಗ ಹಚ್ಚಬೇಕು, ಯಾವ ರೀತಿ ಹಚ್ಚಬೇಕು ಅಂತ ತಿಳ್ಕೊಳ್ಳೋಣ. ಒಮ್ಮೆ ಈ ರೀತಿಯಾಗಿ ಹಚ್ಚಿ ನೋಡಿ, ನಿಮ್ಮ ಅದೃಷ್ಟವೇ ಬದಲಾಗುತ್ತೆ. ಇದನ್ನು ಯಾವ ರೀತಿ ಹಚ್ಚಿದ್ರೆ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೆಲ್ಲಿಕಾಯಿ ದೀಪ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಬಹಳ ಇಷ್ಟವಾದಂಥ ದೀಪ. ಶುಕ್ರವಾರ ಸಾಯಂಕಾಲ ಶ್ರೀ ಮಹಾಲಕ್ಷ್ಮೀ ದೇವಿಗೆ ನೆಲ್ಲಿಕಾಯಿಯ ದೀಪವನ್ನು ಹಚ್ಚಿದರೆ ಮನೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಎಂದೆಂದೂ ಸಹ ಇರುತ್ತೆ. ಶ್ರೀ ಶಂಕರಾಚಾರ್ಯರು ಬರೆದಿರುವ ಶ್ರೀ ಕನಕದಾರ ಸ್ತೋತ್ರವನ್ನು ಪಠಿಸಿ ನಂತರ ಶ್ರೀ ಮಹಾಲಕ್ಷ್ಮೀ ದೇವಿಗೆ ನೆಲ್ಲಿಕಾಯಿಯ ಮೊರಬ್ಬ ಅಥವಾ ನೆಲ್ಲಿಕಾಯಿಯ ಚಟ್ನಿ ಅಥವಾ ನೆಲ್ಲಿಕಾಯಿಯ ಗೊಜ್ಜನ್ನು ಮಾಡಿ ನೈವೇದ್ಯ ಮಾಡಿದರೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಬೇಗ ಆಗುತ್ತದೆ. ಶ್ರೀ ಮಹಾಲಕ್ಷ್ಮೀ ದೇವಿಗೆ ನೆಲ್ಲಿಕಾಯಿಯ ದೀಪದಿಂದ ಆರತಿ ಮಾಡಿದರೆ ಮನೆಯಲ್ಲಿ ದಾರಿದ್ರ್ಯವು ಬೇಗ ನಿವಾರಣೆಯಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಧಾತ್ರಿ ಹವನದ ನಂತರ ನೆಲ್ಲಿಕಾಯಿಯನ್ನು ಹೋಮದ ಪೂರ್ಣಾಹುತಿಗೆ ಹಾಕಿದ್ದಲ್ಲಿ ಅಷ್ಟನಿಧಿ ನವನಿಧಿ ಪ್ರಾಪ್ತಿಯಾಗುತ್ತದೆ. ನೆಲ್ಲಿಕಾಯಿಯ ದೀಪವನ್ನು ಶ್ರೀ ಮಹಾಲಕ್ಷ್ಮಿಯ ದೇವಿಯ ಚಕ್ರಕ್ಕೆ 8 ದಿಕ್ಕುಗಳಲ್ಲೂ ಇಟ್ಟು ಚಕ್ರ ಪೂಜೆಯನ್ನು ಮಾಡಿದರೆ ಸಾಲದ ಬಾಧೆಯು ಆದಷ್ಟು ಬೇಗ ನಿವಾರಣೆಯಾಗುತ್ತದೆ. ನೆಲ್ಲಿಕಾಯಿಯ ಚಟ್ನಿ ಅಥವಾ ಗೊಜ್ಜನ್ನು ಮಾಡಿ ಶ್ರೀ ಮಹಾಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡಿ ನಂತರ ಅದನ್ನು ಸುಮಂಗಲಿಯರಿಗೆ ಕೊಟ್ಟರೆ ನಿಮಗೆ ಬರಬೇಕಾದ ಬಾಕಿ ಹಣವು ಬೇಗ ಬರುತ್ತದೆ. ನೆಲ್ಲಿಕಾಯಿ ರಸವನ್ನು ಹಾಗೂ ತುಳಸಿ ರಸವನ್ನು ಪಾರ್ವತಿ ದೇವಿಗೆ ನೈವೇದ್ಯ ಮಾಡಿ ಯಾವುದೇ ರೋಗಿಗೆ ಕುಡಿಸಿದರೆ ಯಾವುದೇ ರೋಗವು ನಿವಾರಣೆಯಾಗುತ್ತದೆ. ನೆಲ್ಲಿಕಾಯಿಯನ್ನು ಶುಕ್ರವಾರದ ದಿವಸ ಕನ್ಯಾ ಮುತ್ತೈದೆಯರಿಗೆ ಕೊಟ್ಟರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಇನ್ನು ನೆಲ್ಲಿಕಾಯಿ ಚೂರ್ಣವನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ತಲೆಗೆ ಹಚ್ಚಿದರೆ ತಲೆಯಲ್ಲಿರುವ ಹೊಟ್ಟು ನಿವಾರಣೆಯಾಗುತ್ತದೆ. ಶ್ರೀ ಮಹಾಲಕ್ಷ್ಮಿ ಕವಚ ಅಥವಾ ಹೃದಯ ಪಾರಾಯಣ ಮಾಡಿದ ನಂತರ ನೆಲ್ಲಿಕಾಯಿಯನ್ನು ದಾನ ಮಾಡಿದರೆ ನಿತ್ಯ ದಾರಿದ್ರ್ಯವು ನಿವಾರಣೆಯಾಗುತ್ತದೆ. ಶ್ರೀ ಸೂಕ್ತ ಕೇಳಿದ ನಂತರ ನೆಲ್ಲಿಕಾಯಿ ಹಾಗೂ ಹಾಲನ್ನು ದೇವಿಗೆ ನೈವೇದ್ಯ ಮಾಡಿದರೆ ಮನೆಯಲ್ಲಿ ಖರ್ಚು ಕಡಿಮೆಯಾಗಿ ಆದಾಯ ಜಾಸ್ತಿಯಾಗುತ್ತದೆ. ನೆಲ್ಲಿಕಾಯಿಯ ಉಪ್ಪಿನಕಾಯಿಯನ್ನು ಮಾಡಿ 4-6 ಮನೆಗಳಿಗೆ ಹಂಚಿದರೆ ಮನೆಯಲ್ಲಿ ಕಲಹ ನಿವಾರಣೆಯಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಬಹುದು. ಇನ್ನು ನೆಲ್ಲಿಕಾಯಿಯನ್ನು ಯಾರೂ ತುಳಿಯುವಂತಿಲ್ಲ. ನೆಲ್ಲಿಕಾಯಿಯನ್ನು ಹಣ ಇಡುವ ಜಾಗದಲ್ಲಿ ಇಟ್ಟರೆ ಹಣ ಸ್ಥಿರವಾಗಿ ನಿಲ್ಲುತ್ತದೆ. ನೆಲ್ಲಿಕಾಯಿ ದೀಪಗಳನ್ನು ತುಳಸಿ ಕಟ್ಟೆಯ ಮುಂದೆ ಹಚ್ಚಿದರೆ ದೈವ ಭಕ್ತಿ ಜಾಸ್ತಿಯಾಗುತ್ತದೆ ಹಾಗೂ ಮನೆಯಲ್ಲಿ ಅಪಮೃತ್ಯು ನಿವಾರಣೆಯಾಗಿ ಆರೋಗ್ಯ ಭಾಗ್ಯವು ಸಿಗುತ್ತದೆ. ಕಮಲಾಕ್ಷಿ ಮಣಿಯಿಂದ ಶ್ರೀ ಮಹಾಲಕ್ಷ್ಮೀ ದೇವಿಯ ಜಪ ಮಾಡಿ ನಂತರ ನೆಲ್ಲಿಕಾಯಿಯನ್ನು ತಾಂಬೂಲದಲ್ಲಿಟ್ಟು ಸುಮಂಗಲಿಯರಿಗೆ ದಾನ ಮಾಡಿದರೆ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಇರುತ್ತದೆ. ಕಮಲಾಕ್ಷಿ ಮಣಿಯಿಂದ ಅಥವಾ ತುಳಸಿ ಮಣಿಯಿಂದ ಲಕ್ಷ್ಮೀ ಮಂತ್ರ ಜಪಿಸಿ ಗ್ರಹಣ ಕಾಲದಲ್ಲಿ ನೆಲ್ಲಿಕಾಯಿಯನ್ನು ದಾನ ಮಾಡಿದರೆ ಮಂತ್ರ ಸಿದ್ಧಿಯು ಬೇಗ ಆಗುತ್ತದೆ. ನೆಲ್ಲಿಕಾಯಿಯ ಮರಕ್ಕೆ ಪ್ರತಿ ದಿವಸ ಪೂಜೆ ಮಾಡಿ ನೀರನ್ನು ಹಾಕುತ್ತಾ ನಮಸ್ಕರಿಸಿದರೆ ಆ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಎಂದೆಂದಿಗೂ ಇರುತ್ತದೆ. ವೀಕ್ಷಕರೇ, ಈ ಪುಟ್ಟ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.